ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ. ಮತ್ತು ಲಾಭನೂ ಕೂಡ ಹಂಗೆ ಇದೆ. ರೈತರು ಏನು ಗೊತ್ತಾಯ್ತು, ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಇದು. ಮೊಟ್ಟೆ ಕಡಿಮೆ ಅಂತಂದರೆ ಈಗ 1000 ಕೋಳಿ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತು ಅಂತಂದರೆ ಡೈಲಿ 150ರಿಂದ 200 ಮೊಟ್ಟೆ ರೆಗ್ಯುಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಲಾಭ ಇದೆ. ಇದೊಂದು ಪಾರ್ಟ್ ಟೈಮ್ ಜಾಬ್ ಇದೆ. ಮತ್ತು ಹುಂಜಗಳೆಲ್ಲ ಮಾರ್ಕೋಬೋದು, ಒಳ್ಳೆ ಸೇಲ್ ಆಗುತ್ತೆ. ಹುಂಜಗಳೆಲ್ಲ ತಿನ್ನೋರು ತೊಗೊಂಡೋಗ್ತಾರೆ, ಮೊಟ್ಟೆ ಕೋಳಿ ಕೂಡ ತೊಗೊಂಡೋಗ್ತಾರೆ, ಮೊಟ್ಟೆ ಇಕ್ಸ್ಕೊಳ್ಳೋವಂಥವ್ರು. ಒಳ್ಳೆ ಬೆನಿಫಿಟ್ ಇದೆ. ನಾಟಿ ಕೋಳಿ ಮಾಡಿದ್ರಂತೂ ನಾಟಿ ಕೋಳಿನಲ್ಲಿ ಲಾಸ್ ಅಂತೂ ಇಲ್ಲ, ಒಳ್ಳೆ ಲಾಭ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾಟಿ ಕೋಳಿನಲ್ಲಿ ಮೇವುಗಳು ನಮ್ಮದೇ ತೋಟದಲ್ಲಿರುವಂಥ ಮೇವುಗಳನ್ನೆಲ್ಲ ಹಾಕೋರು ತಿಂತಾವೆ, ಖರ್ಚುಗಳು ಕಡಿಮೆ, ಹಂಗಾಗಿ ಲಾಭ ಚೆನ್ನಾಗಾಗುತ್ತೆ. ಮತ್ತು ವ್ಯಾಕ್ಸಿನ್ ಮಾಡ್ಕೋಬೇಕು, ಮೇಯ್ನ್ ವ್ಯಾಕ್ಸಿನ್ ಗೊತ್ತಿಲ್ಲದೇ ಮಾಡಬಾರ್ದು. ಈಗ ನಾವು ನೋಡಿ 1 ತಿಂಗಳಿಗೆ ಮರಿಗಳಿಗೆಲ್ಲ 3 ವ್ಯಾಕ್ಸಿನ್ ಮಾಡೇ ಕೊಡೋದು. ಆಮೇಲೆ ಲಿವರ್ ಟಾನಿಕ್ಕು ಕೂಡ ಹಾಕ್ಕೊಟ್ಟೇ ಇರ್ತೀವಿ ಅವ್ರಿಗೆ. 40 ದಿವಸ 35 ದಿವಸ ಆದಮೇಲೆ ಲಿವರ್ ಟಾನಿಕ್ ಹಾಕ್ಕೊಂಡ್ರೆ ಸಾಕು ಅವ್ರಿಗೆ. ಮತ್ತೆ ಅದಕ್ಕೇನು ಕಾಯಿಲೆ ಬರೋ ಥರದ್ದೆಲ್ಲ ಏನಿರಲ್ಲ. 3 ವ್ಯಾಕ್ಸಿನ್ ಕೊಟ್ಟರೆ ನೀಟಾಗಿ ಮಾಡಿದ್ರೆ ಕಾಯಿಲೆ ಎಲ್ಲೇನು ಅಷ್ಟು ಬರೋಲ್ಲ ಇದಕ್ಕೆ. ಹಂಗಾಗಿ ಒಳ್ಳೆ ಬೆನಿಫಿಟ್ ಇದೆ ನಾಟಿ ಕೋಳಿಯಿಂದ. ಇದು ತೋಟ ಎಷ್ಟು ಎಕರೆಯಲ್ಲಿ ಮಾಡಿರುವಂಥದ್ದು? ನಮ್ದು 7 ಎಕರೆ ಇರೋ ತೋಟ. ಒಂದು ಕಡೆ ಬಂದು ಆ ಕಡೆ ವಾತಾಗಳಿದೆ ಜಾಸ್ತಿ, ಈ ಕಡೆ ಹೆಣ್ಣು ಮೇಕೆಗಳೆಲ್ಲ ಇದೆ. ಇದರೊಳಗಡೆ ನಾಟಿ ಕೋಳಿ ಫಾರಮ್ ಮಾಡ್ಕೊಂಡಿದ್ವಿ. ಇಲ್ಲಿ ಮರಿಗಳಿದೆ, 3 ರೂಮು ಮರಿಗಳಿದೆ. ರೆಗ್ಯುಲರ್ 1 ಮಂತ್ ಒಂದು ಸಾರಿ ನಾವು 2000-2500 ಮರಿಗಳು ಹಾಕ್ತೀವಿ. ಅದು ರೆಗ್ಯುಲರ್ ಖಾಲಿ ಆಗುತ್ತೆ, ಮರಿಗಳೇ ಚೆನ್ನಾಗಿ ಖಾಲಿ ಆಗುತ್ತೆ ನಮ್ಮ ಹತ್ರ. ಕೋಳಿಗಿಂತ ಅಕಸ್ಮಾತ್ ಕೋಳಿ ಉಳಿದ್ರೂ ನನಗೆ ಬೇಕು ಅಂದರೆ ಈ ಬ್ಯಾಚಿಗೆ ಹಾಕ್ಕೊಂಡಿದ್ದೆ, ನಮಗೆ ಅಂತಲೇ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ದೊಡ್ಡದಾಗಿ 2-3 ತಿಂಗಳಾಗಿತ್ತು ಆಲ್ರೆಡಿ ತೊಗೊಂಡೋದ್ರು. ಯಾಚಿಂಗ್ ಎಲ್ಲಿ ಮಾಡಿಸಿ ತೊಗೊಂಡು ಬರ್ತಾ ಇದ್ದೀರಾ? ನಾವು ಮೊಟ್ಟೆ ಎತ್ತಿಸ್ತೀವಿ. ಇಲ್ಲಿ ಒಬ್ಬರು ಮೊಟ್ಟೆ ಕಡೆ, ಈ ಮುತ್ತೇಗೆರೆ ಈ ಕಡೆ ನಮ್ಮ ಆಜುಬಾಜು ಮೊಟ್ಟೆಗಳು ಎತ್ತಿಸ್ತೀವಿ. ಮೊಟ್ಟೆ ಬೇಕಾದಾಗ ಮೊಟ್ಟೆ ಎತ್ತಿಸ್ಕೊಂಡು ನಮಗೆ ತಿಂಗಳ ಮೊಟ್ಟೆಗಳು ಕೊಡ್ತಾರೆ. ಅವರು ಮೊಟ್ಟೆ ಎತ್ತು ಕೊಡ್ತಾರೆ, ಅವ್ರಿಗೆ ಒಂದು ರೇಟ್ ಕೊಡ್ತೀವಿ ನಾವು ಅವ್ರಿಗೆ. ಮೊಟ್ಟೆ ತೊಗೊಂಡಾಗ ನಾವು ಯಾಚಿಂಗ್ ಮಾದೇಶ್ವರನ ಬೆಟ್ಟದ ಹತ್ರ ಒಂದು, ಇಲ್ಲೇ ಮಂಡ್ಯದ ಹತ್ರ ಒಂದು ಯಾಚಿಂಗ್ ಮಿಷನ್ ಕೊಡ್ತೀವಿ. ಅಲ್ಲಿ ಮರಿ ಮಾಡಿಸೋದು. ಮರಿ ಮಾಡಿಸಿ ತೊಗೊಂಬಂದು ನಾನು ಬ್ರೂಡಿಂಗ್ ಹಾಕ್ಕೊಂಡು 1 ತಿಂಗಳು ಸಾಕಾಣಿಕೆ ಮಾಡ್ತೀನಿ. 1 ತಿಂಗಳು ಆದ ನಂತರನೇ ಕೊಡೋದು, ಅದಕ್ಕೆ ಮೊದಲಂತೂ ಕೊಡೋಲ್ಲ ನಾವು. 3 ವ್ಯಾಕ್ಸಿನ್ ಆಗಿರ್ಬೇಕು ಅದಕ್ಕೆ. 3 ವ್ಯಾಕ್ಸಿನ್ ಆದರೆ 180 ಗ್ರಾಮ್ ಇರುತ್ತೆ ಮರಿ. ನಾಟಿ ಕೋಳಿ ಮರಿ ಬಂದು 180 ಗ್ರಾಮ್ ಇರುತ್ತೆ. ಆ ಟೈಮ್ನಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ. ಈಗ ಆಲ್ರೆಡಿ ನನಗೆ 500 ಮರಿ ಬುಕ್ ಆಗಿದೆ. ಈಗ ನೀವು ಮೊಟ್ಟೆ ತೊಗೊಳ್ತೀರಾ ಅಂತಾರೆ, ಒಂದು ಮೊಟ್ಟೆ ಏನು ಪ್ರೈಸ್ ಕೊಟ್ಟು ತೊಗೊಳ್ತೀರಾ? ಈಗ ನನಗೆ 12 ರೂಪಾಯಿ 60 ಪೈಸೆ ಬೀಳುತ್ತೆ ಒಂದು ಮೊಟ್ಟೆ. 1 ಮೊಟ್ಟೆ 12 ರೂಪಾಯಿ 60 ಪೈಸೆ ಬೀಳುತ್ತೆ. ಅವ್ರಿಗೆ ನಮಗೆ ಕಲೆಕ್ಟ್ ಮಾಡೋರ್ಗೂ ನಾವು 1 ರೂಪಾಯಿ ಕೊಡಬೇಕು ಅವ್ರಿಗೆ. ಒಂದು 13-13.60ಕ್ಕೆ ನನ್ನ ಮೊಟ್ಟೆ ಬರುತ್ತೆ. ಆಮೇಲೆ ಅದರಲ್ಲಿ ತೀರಾ ಸಣ್ಣ ಇದೆ ಎತ್ಕೊಳ್ಳಲ್ಲ ನಾವು. ಮೊಟ್ಟೆ ಅಂತ ಚೆನ್ನಾಗಿರೋದು ಬರುತ್ತೆ. ಆ ಮೊಟ್ಟೆನಲ್ಲೇ ನಾವು ಮರಿ ಮಾಡಿಸೋದು. ಒಂದು ಬ್ಯಾಚ್ ನೀವು ಮರಿ ಮಾಡಿಸ್ತೀರಿ ಅಂತಂದರೆ ಎಷ್ಟು ಸಾವಿರ ಮೊಟ್ಟೆ ಕಲೆಕ್ಟ್? ಈಗ ಅದು ಒಂದೊಂದು ಟೈಮ್ ಏನು ಗೊತ್ತಾ, ಈಗ 5000 ಒಂದೊಂದು ಟೈಮ್ ಬೇಸಿಗೆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಮೊಟ್ಟೆಗಳು ಬೇಕು. ಈ ಟೈಮ್ನಲ್ಲಿ ಸ್ವಲ್ಪ ಮರಿಗಳು ಬರುತ್ತೆ ಚೆನ್ನಾಗಿ, ಇನ್ನು ಸ್ವಲ್ಪ ಏನಂತ ಹಾಳಾಗಲ್ಲ. 1 ಮರಿಗೆ 2 ಮರಿ ಮೊಟ್ಟೆ ಲೆಕ್ಕದಲ್ಲಿ ಹಾಕ್ತೀವಿ ನಾವು ಮೊಟ್ಟೆಗಳನ್ನ. 1 ಮರಿ ಬರಬೇಕಾದ್ರೆ 2 ಮೊಟ್ಟೆ ಲೆಕ್ಕ. 60% ಬರುತ್ತೆ ಒಂದೊಂದು ಟೈಮು. ಒಂದೊಂದು ಟೈಮ್ ಬರೀ 40% ಬರುತ್ತೆ. 40% ಬಂದಾಗ ಮರಿ ಕಡಿಮೆ ಬರುತ್ತೆ. ಈಗ ನಾವು ನೋಡಿ, ಇವಾಗ 2000 ಈ ಸಾರಿ 1800 ಬಂದಿದೆ. ವೇಸ್ಟೇಜ್ ಜಾಸ್ತಿ ಆಗಿದೆ. 4000 ಮೊಟ್ಟೆ ಹಾಕಿರೋದು. ಈಗ 4000 ಮೊಟ್ಟೆಗೆ 1800 ಮರಿ ಬಂದಿದೆ ಅಷ್ಟೇ. ಸುಮಾರು ಅದರಲ್ಲಿ ಹ್ಯಾಂಡಿಕ್ಯಾಪ್ಟೇ ಹೋಗ್ಬಿಡುತ್ತೆ. ಹ್ಯಾಂಡಿಕ್ಯಾಪ್ಟಲ್ಲಿ ಎತ್ತಾಕ್ಬೇಕು ನಾವು. ಅದನ್ನು ಇದ್ರ ಜೊತೆ ಬಿಟ್ಕೊಳ್ಳಲ್ಲ, ಸುಮ್ಮನೆ ಫುಡ್ ಲಾಸ್ ಅದಕ್ಕೆ. ನೀವು ಮೊಟ್ಟೆ ಕಲೆಕ್ಟ್ ಮಾಡಿ ಮೊಟ್ಟೆ ಹ್ಯಾಚಿಂಗ್ ಮಾಡಿಸಿ ಅದನ್ನು 1 ತಿಂಗಳು ಮಟ್ಟಿಗೆ ಬೆಳೆಸಿ ಕೊಡೋದಕ್ಕೆ ಎಷ್ಟು ಖರ್ಚು ಬೀಳುವುದು ನಿಮಗೆ? ಅಲ್ಲ, ಖರ್ಚು ಬರುತ್ತೆ ಇದರಲ್ಲಿ. ಹೆಂಗೆ ಅಂದರೆ ನಾವು ಬ್ರೂಡಿಂಗ್ ಹಾಕಬೇಕು, ಹೀಟ್ ಜಾಸ್ತಿ ಕೊಡಬೇಕು. ನಾಟಿ ಕೋಳಿ ಮರಿಗಳಿಗೆ 24 ಅವರ್ ಇರಬೇಕು. ಮಿನಿಮಮ್ 40 ಡಿಗ್ರಿ ಹೀಟ್ ಬೇಕೇ ಬೇಕು ಅದಕ್ಕೆ. ಮತ್ತು ನಮಗೆ ಸೌದೆಗಳು ತರಿಸ್ಬೇಕು, ಸೌದೆ ಕಟಿಂಗ್ ಮಾಡಿಸ್ಬೇಕು, ಮತ್ತು ಲೇಬರ್ ಕಾಸ್ಟು ಇವೆಲ್ಲ ಲೆಕ್ಕ ಹಾಕೊಂಡು ನಮಗೂ ಏನು ಸರ್ ಅದರಲ್ಲಿ ಜಾಸ್ತಿ ಸಿಗೋದಿಲ್ಲ ನಮಗೆ. 1 ತಿಂಗಳು ಮರಿವರೆಗೂ ಫುಡ್ಡೇ ನಾವು ಏನು ಫೀಡ್ ಹಾಕೋದು ಅವಕ್ಕೆ. ಬೇರೆ ಮರಿಗಳಿಗೆ ಮಾತ್ರ ಬೇರೆ ಯಾವುದು ಹಾಕೋಕ್ಕಾಗಲ್ಲ. ಫೀಡ್ ಹಾಕಿಲ್ಲ ಅಂದರೆ ಅದು ಗ್ರೋತ್ ಬರೋಲ್ಲ ಸರಿಯಾಗಿ. ಫೀಡ್ ಹಾಕ್ಬೇಕು ಅದಕ್ಕೆ. ಫೀಡ್ ಹಾಕಿ ಆ ಫೀಡಲ್ಲೇ ಬಂದ ಮೇಲೆ 1 ತಿಂಗಳ ನಂತರ ಮರಿಗಳು ನೀವು ಯಾವುದೋ ಬೇರೆ ಯಾವ ಫುಡ್ ಕೊಟ್ಟರು ತಿಂತಾವೆ. ಅಷ್ಟೊತ್ತು 180 ಗ್ರಾಮ್ ಬಂದಿರುತ್ತೆ ಮರಿ. 1 ತಿಂಗಳಲ್ಲಿ ಸರ್ ಎಷ್ಟು ವ್ಯಾಕ್ಸಿನೇಷನ್ ಕೊಡ್ಸಿರ್ತಾರೆ? 3 ವ್ಯಾಕ್ಸಿನ್. 7 ಡೇಸ್ಗೊಂದು IBD ಪ್ಲಸ್ IBD ಬಾಯಿಗೆ ಕಣ್ಣಿಗೆ ಹಾಕೋದು. ಅದು 7 ಡೇಸ್ಗೊಂದು ಹಾಕ್ತೀವಿ. ಈಗ ನೆನ್ನೆ ಬಂದಿದೆ, ಇನ್ನು 5 ಡೇಸಲ್ಲಿ ಹಾಕ್ತೀವಿ. 5 ಡೇಸಲ್ಲಿ ಹಾಕ್ತೀವಿ ಅಂತೀನಿ. 14 ಡೇಸ್ಗೊಂದು, ಆಮೇಲೆ 21 ಡೇಸ್ಗೊಂದು. ಅದು ಹಾಕಾದ್ಮೇಲೆ ಒಂದು ಲಿವರ್ ಟಾನಿಕ್ ಹಾಕ್ತೀವಿ. ನಾವು 1 ಮಂತ್ ಒಳಗಡೆ ಒಂದು 28 ಡೇಸ್ಗೆ 30 ಡೇಸ್ಗೊಂದು ಲಿವರ್ ಟಾನಿಕ್ ಹಾಕ್ತೀವಿ. ಹಾಕ್ಬಿಟ್ಟು ಜನಗಳು ಅಷ್ಟೊತ್ತು ಬುಕ್ ಆಗಿರುತ್ತೆ, ಮತ್ತಿರಲ್ಲ ನಮ್ಮ ಹತ್ರ ಮರಿಗಳು ಖಾಲಿ ಆಗ್ಬಿಡುತ್ತೆ. ತಿರುಗಿ ಈ ರೂಮ್ ಆಗಿರುತ್ತೆ, ಮತ್ತು ನೆಕ್ಸ್ಟ್ ರೂಮ್ ಇರುತ್ತಲ್ಲ, ನೆಕ್ಸ್ಟ್ ರೂಮ್ ಮತ್ತೆ ಬೆಚ್ಚಿಬಿಡ್ತೀವಿ. ಹಂಗೆ ಇದು ಟೈಮ್ ಕೊಡ್ತೀವಿ, ಒಂದು 15 ದಿನ 1 ತಿಂಗಳು ಟೈಮ್. 1 ತಿಂಗಳು ನೀವು ಮರಿಗಳು ಕೊಡ್ತೀರಿ ಅಂತಂದರೆ 3 ವ್ಯಾಕ್ಸಿನೇಷನ್ ಆಗಿರುತ್ತೆ. ಆಮೇಲೆ ಏನಾರು ವ್ಯಾಕ್ಸಿನೇಷನ್ ಮಾಡಬೇಕು ಅವರು ತಗೊಂಡು? ಬೇಕಂದರೆ ಅದು ಒಂದು ಲಕ್ಷಣಗಳು, ಈಗ ಜ್ವರ,
ಈ ಥರ ಲೂಸ್ ಮೋಷನ್ ಬಂದರೆ ಅದೆಲ್ಲ ಮರಿ ನೀರಿಗೆ ಹಾಕಿ ಕುಡಿಸೋವಂಥದ್ದು. ಅದಕ್ಕೇನು ವ್ಯಾಕ್ಸಿನೇಷನ್ ಬೇರೆ ಏನು ಬರಲ್ಲ ಅವಕ್ಕೆ. ಟಾನಿಕ್ಗಳಿರುತ್ತೆ, ಅದನ್ನು ಡಾಕ್ಟ್ರುಗಳು ಸಜೆಷನ್ ಮಾಡಿದ್ರೆ ಡಾಕ್ಟ್ರುಗಳು ಯಾರು ಕೊಡ್ತಾರಲ್ಲ, ಅಟ್ಲೀಸ್ಟ್ ನಮ್ಗೆ ಮರಿ ತೊಗೊಂಡೋಗ್ತಾರೆ, ನಮಗೆ ಫೋನ್ ಮಾಡೋದು, ನಾವು ಹೇಳ್ತೀವಿ ಈ ಥರ ಇಂಥದ್ದನ್ನು ಹಾಕಿ ಅಂತ. ಅದು ಹಾಕಿ ಕ್ಯೂರ್ ಆಗ್ತದೆ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.